ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನೆಂದರೆ, ಭಗವಂತನ ಮೇಲೆ ನಮಗೆ ಪ್ರೀತಿ ಇದ್ದಾಗ ನಾವು ಸದಾ ಆತನನ್ನು ಸ್ಮರಿಸ್ತಾ ಇರ್ತೇವೆ. ಇದಕ್ಕಾಗಿ ನಾವು ನನಗೆ ಇಂದು ಸಮಯ ಸಿಕ್ಕಿಲ್ಲ, ನಾನು ಬಹಳ ಬ್ಯುಸಿಯಾಗಿದ್ದೆ ಎಂಬಂತಹ ನೆಪಗಳನ್ನು ನಾವು ಹೇಳೋದಿಲ್ಲ. ನಾನಿವತ್ತು ಬಹಳ ಬ್ಯುಸಿಯಾಗಿದ್ದೆ, ಒಂದು ಒಳ್ಳೆಯ ಸಮಯ ಸಿಗಲಿಲ್ಲ, ಒಂದು ಒಳ್ಳೆಯ ಸಂದರ್ಭ ಬಂದಾಗ ನೋಡೋಣ, ಸ್ಮರಿಸೋಣ ಎಂಬೆಲ್ಲ ಕುಂಟು ನೆಪಗಳ ಅವಶ್ಯಕತೆ ಇರೋದಿಲ್ಲ. ಭಗವಂತನಲ್ಲಿ ಮನಸ್ಸು ನೆಟ್ಟಾಗ ಈ ಮನಸ್ಸು ಸದಾ ಆತನನ್ನು ಸ್ಮರಿಸ್ತಾ ಇರ್ತದೆ. ಇಲ್ಲ, ಭಗವಂತನನ್ನು ಸ್ಮರಿಸಬೇಕು ಅಂತಂದರೆ ಒಂದು ಒಳ್ಳೆಯ ಸಮಯ ಸಂದರ್ಭ ಇದ್ದರೇ ಇದೆಲ್ಲ ಸಾಧ್ಯ ಅಂತ ನಾವು ಅಂದ್ಕೊಳ್ತಾ ಇದ್ದರೆ ಅಂಥ ಒಂದು ಸಮಯ, ಅಂಥ ಒಂದು ಸಂದರ್ಭ ನಮಗೆ ಸಿಗುವುದೇ ಇಲ್ಲ. ಯಾಕಂದರೆ ನಾವು ಇಂದಿನ ದಿವಸ ಅಷ್ಟೊಂದು ಬ್ಯುಸಿಯಾಗಿ ಬಿಟ್ಟಿದ್ದೇವೆ. ಆ ಭಗವಂತನಿಗೆ ಕೊಡಬೇಕಾದಂಥ ಸಮಯ ಕೊಡಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ಆದರೆ ಯಾರು ಭಗವಂತನನ್ನು ಸದಾ ಪ್ರೀತಿಸುತ್ತಾರೋ, ಸ್ಮರಿಸುತ್ತಾರೋ, ಆತನನ್ನು ಕಾಣಬೇಕು, ಆತನನ್ನು ಹೊಂದಬೇಕು ಅನ್ನುವಂಥ ಅಗಾಧ ಇಚ್ಛೆ ಯಾರಲ್ಲಿ ಇರ್ತದೋ ಅಂಥವರಿಗೆ ಸಮಯ ಸಂದರ್ಭ ಯಾವುದರ ನೆಪಗಳು ಬೇಡ. ಸದಾ ಆತನ ಮನಸ್ಸು ಭಗವಂತನಲ್ಲಿರುತ್ತದೆ. ಭಗವಂತನ ಮೇಲೆ ಪ್ರೀತಿ ಇರುವಂತಹ ಆತ್ಮ ಅಂತಹ ಒಂದು ಸಮಯವನ್ನು ತಾನೇ ಕಂಡುಕೊಳ್ತಾನೆ. ಮತ್ತು ಆ ಸಮಯದಲ್ಲಿ, ಅಂದರೆ ಇಡೀ ಜಗತ್ತು ಮಲಗಿದ್ದಾಗ, ಆ ಆತ್ಮ ಭಗವಂತನನ್ನು ನೆನಪು ಮಾಡಿಕೊಳ್ತಾ ಇರ್ತಾನೆ. ಸದಾ ಭಗವಂತನ ಸ್ಮರಣೆಯಲ್ಲಿರುವುದೇ ಯೋಗ ಜೀವನವಾಗಿದೆ. ಮತ್ತು ಯೋಗಿ ಜಗತ್ತೆಲ್ಲ ಮಲಗಿರುವಾಗ ಅವನು ಜಾಗೃತನಾಗಿರುತ್ತಾನೆ, ಭಗವಂತನ ಸ್ಮರಣೆಯಲ್ಲಿ ಮುಳುಗಿರುತ್ತಾನೆ. ಭೋಗಿ ಆತ್ಮರೆಲ್ಲ ಮಲಗಿದ್ದಾಗ ಯೋಗಿ ಆತ್ಮ ಜಾಗೃತನಾಗಿರುತ್ತಾನೆ. ಮತ್ತು ಜಗತ್ತು ಎದ್ದಾಗ ಭೋಗಿ ಆತ್ಮ ಹಗಲು ರಾತ್ರಿ ಮಾಯೆಯಲ್ಲಿಯೇ ಸಿಲುಕಿಕೊಂಡಿರುತ್ತಾನೆ, ಮಾಯೆಯಲ್ಲಿಯೇ ಆನಂದಿಸುತ್ತಿರುತ್ತಾನೆ. ಇದುವೇ ಯೋಗಿ ಮತ್ತು ಭೋಗಿ ಆತ್ಮರಿಗಿರುವಂತಹ ಅಂತರವಾಗಿದೆ. ಯೋಗಿ ಆತ್ಮ ಸದಾ ಪರಮಾತ್ಮನನ್ನು ಸ್ಮರಿಸುತ್ತಾ ಅವನನ್ನು ಕಾಣಬೇಕೆಂಬ ಹಂಬಲದಲ್ಲಿರುತ್ತಾನೆ. ಭೋಗಿ ಆತ್ಮರ ಮಾರ್ಗವೇ ಬೇರೆ, ಯೋಗಿ ಆತ್ಮರ ಮಾರ್ಗವೇ ಬೇರೆ. ಭೋಗಿ ಆತ್ಮ ಭಗವಂತನನ್ನು ಸ್ಮರಿಸಲು, ಭಜಿಸಲು ಒಂದು ಸಮಯಕ್ಕಾಗಿ ಕಾಯುತ್ತಿರ್ತಾನೆ. ಉಳಿದಂತಹ ಎಲ್ಲ ಸಮಯವನ್ನು ಅವನು ತನ್ನ ಭೋಗ ಜೀವನದ ಬಗ್ಗೆ ಯೋಚಿಸುತ್ತಿರುತ್ತಾನೆ, ಅದಕ್ಕಾಗಿ ದುಡಿಯುತ್ತಿರುತ್ತಾನೆ. ಭಗವಂತನನ್ನು ಸ್ಮರಿಸಲು, ಭಜಿಸಲು ಒಂದು ಸಮಯ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಯಾವುದೇ ಸಮಯವಿರಲಿ ಭಗವಂತನನ್ನು ಸ್ಮರಿಸಿಕೊಳ್ಳಬಹುದು, ಭಜಿಸಬಹುದು. ಅದಕ್ಕಾಗಿ ಯಾವುದೇ ಒಂದು ವಿಶೇಷ ಸಮಯವನ್ನು ಯಾರೂ ನೋಡುವುದಿಲ್ಲ. ನನ್ನೊಳಗಿರುವ ಪರಮಾತ್ಮನನ್ನು ಭಜಿಸಲು, ಸ್ಮರಿಸಲು ಸಮಯ, ಎಲ್ಲ ಸಮಯವೂ ಕೂಡ ಸುಂದರ ಸಮಯ, ಶುಭ ಸಮಯವೇ ಆಗಿರುತ್ತದೆ. ಆದರೆ ಭೋಗಿ ಆತ್ಮರು ಏಕೆ ಇದನ್ನೆಲ್ಲ ತಿಳಿದುಕೊಳ್ತಾ ಇಲ್ಲ? ಯಾಕೆ ಅವರು ಕುಂಟು ನೆಪಗಳನ್ನು ಹೇಳ್ತಾ ಇದ್ದಾರೆ? ನನಗೆ ಸಮಯ ಸಿಗುತ್ತಿಲ್ಲ, ನನ್ನ ಎಲ್ಲ ಜವಾಬ್ದಾರಿಗಳನ್ನು ನಾನು ಮುಗಿಸಿಕೊಂಡು ಭಗವಂತನನ್ನು ಸ್ಮರಿಸುತ್ತೇನೆ, ಭಗವಂತನಿಗೆ ಒಂದು ವಿಶೇಷ ಸಮಯ ಕೊಡುತ್ತೇನೆ ಅಂತೆಲ್ಲ ಹೇಳ್ತಾರೆ. ಆದರೆ ಭಗವಂತನಿಗೆ ವಿಶೇಷ ಸಮಯದ ಅವಶ್ಯಕತೆ ಇಲ್ಲ. ಭಗವಂತನನ್ನು ಸ್ಮರಿಸುವ ಸಮಯವೆಲ್ಲವೂ ವಿಶೇಷ ಸಮಯವೇ ಆಗಿರುತ್ತದೆ ಎಂಬುದನ್ನು ಭೋಗಿ ಆತ್ಮ ತಿಳಿದುಕೊಳ್ತಾ ಇಲ್ಲ. ಲೌಕಿಕ ಜೀವನದಲ್ಲಿ ಏನಾದರೂ ಸಾಧಿಸಲು, ಏನಾದರೂ ಒಂದು ಶುಭ ಕಾರ್ಯವನ್ನು ಮಾಡಲಿಕ್ಕೆ ಉಚಿತ ಅನುಚಿತ ಎಂಬ ಸಮಯಗಳನ್ನು ನೋಡಬಹುದೇ ಹೊರತು
ನನ್ನೊಳಗಿನ ಅಂತರಾತ್ಮದಲ್ಲಿ ಅಡಗಿರುವಂಥ ಪರಮಾತ್ಮನನ್ನು ಕಾಣಲಿಕ್ಕೆ ಯಾವ ಸಮಯದ ಗೋಜು ಗೊಂದಲಗಳು ಇರುವುದಿಲ್ಲ. ಏಕೆಂದರೆ ನಾನು ಹುಡುಕುತ್ತಿರುವಂತಹ ಆ ಪರಮಾತ್ಮ ಸಮಯದಿಂದಾಚೆ ಇರುವಂತಹ ಬೇಹದ್ ಜಗತ್ತಿನ ಪರಮಾತ್ಮನಾಗಿದ್ದಾನೆ. ಅವನು ಯಾವುದೇ ಸಮಯದ ಬಂಧನದಲ್ಲಿ ಬಂಧಿಯಾಗಿಲ್ಲ. ಸಮಯವು ಬಂಧಿಸದ ಆ ಪರಮಾತ್ಮನನ್ನು ಪಡೆಯಲು ಯಾವ ಸಮಯದ ಅವಶ್ಯಕತೆಯೂ ಇಲ್ಲ. ಎಲ್ಲ ಆತ್ಮರು ಕೇವಲ ಲೌಕಿಕದಲ್ಲಿಯೇ ಮುಳುಗಿ ಲೌಕಿಕ ಜ್ಞಾನವನ್ನೇ ಪಡೆಯುತ್ತಾ ಭಗವಂತನಿಂದ ದೂರ ಸರಿಯುತ್ತಾ ಹೋಗುತ್ತಿದ್ದಾರೆ. ಈ ವಿಷಯವನ್ನು ಅವರು ಮನಗಾಣಬೇಕು. ಆತ್ಮರೆಲ್ಲರೂ ಈ ಸಮಯ ಚಕ್ರ ಕರ್ಮ ಸಿದ್ಧಾಂತವನ್ನು ತಿಳಿದುಕೊಳ್ಳಬೇಕು. ಇನ್ನೆಷ್ಟು ಜನ್ಮ, ಇನ್ನೆಷ್ಟು ಮರಣ, ಇನ್ನೆಷ್ಟು ನೀವು ಲೌಕಿಕದಲ್ಲಿ ಮುಳುಗಿರುತ್ತೀರಿ. ಇದಕ್ಕೆ ಅಂತ್ಯ ಹಾಡುವಂತಹ ಮನಸ್ಸು ನಿಮಗಿಲ್ಲವೇ? ನೀವು ಪದೇ ಪದೇ ಈ ಲೌಕಿಕದಲ್ಲಿ ಅದೆಷ್ಟು ಬಾರಿ ಬರಲಿಕ್ಕಿಲ್ಲ, ಅದೆಷ್ಟು ಬಾರಿ ನೀವು ಬಂದು ಇಲ್ಲಿ ಪದೇ ಪದೇ ಮಾಡಿದ್ದನ್ನೇ ಮಾಡುತ್ತಾ ಸುಖಕ್ಕಾಗಿ ಅರಸುತ್ತಾ ಎಷ್ಟು ಜನ್ಮಗಳನ್ನು ನೀವು ಹಾಳು ಮಾಡಿಕೊಂಡಿರಲಿಕ್ಕಿಲ್ಲ. ಇನ್ನಾದರೂ ಈಗ ಅಂತಿಮ ಸಮಯ ಬಂದಿದೆ. ಕಲಿಯುಗದ ಅಂತಿಮ ಸಮಯ ಅಂತೆಲ್ಲ ಕಡೆ ಜನ ಹೇಳ್ತಾ ಇದ್ದಾರೆ. ಈಗಲಾದರೂ ಆತ್ಮಜಾಗೃತಿ ಆಗಬೇಕು. ಈಗಲಾದರೂ ನಾವು ನಮ್ಮ ಆತ್ಮನನ್ನು ಕಾಣಬೇಕು, ನೋಡಬೇಕು, ಆತ್ಮನನ್ನು ತಿಳಿದುಕೊಳ್ಳಬೇಕು. ನನ್ನ ಮೂಲ ಯಾವುದು, ನಾನು ಎಲ್ಲಿದ್ದೆ, ಏತಕ್ಕಾಗಿ ಬಂದೆ, ನನ್ನ ಉದ್ದೇಶವೇನು, ಈ ಭೂಮಿಗೆ ಬರಲಿಕ್ಕೆ ನನ್ನ ಉದ್ದೇಶವೇನು, ಈ ಲೌಕಿಕದ ಸುಖ ಸಾಧನಗಳಲ್ಲಿ ಆನಂದವನ್ನು ಪಡೆಯುವ ಸಲುವಾಗಿ ನಾನು ಬಂದೇನೆ, ನನ್ನ ಮೂಲ ಯಾವುದು, ನನ್ನ ಕ್ರಿಯೇಟರ್ ಯಾರು, ಇದನ್ನೆಲ್ಲ ಆತ್ಮ ತಿಳಿದುಕೊಳ್ಳೋದು ಯಾವಾಗ? ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ. ಈ ಶ್ರೇಷ್ಠ ಜನ್ಮವನ್ನು ನಾವು ಸುಖ ಸಾಧನ ಸಾಂಸಾರಿಕ ಬಂಧನ ಮೋಹ ಮಾಯೆಯಲ್ಲಿ ವ್ಯರ್ಥ ಮಾಡಿಕೊಳ್ಳುತ್ತಿದ್ದೇವೆ. ಎಲ್ಲ ಆತ್ಮರು ಜಾಗೃತರಾಗಿ ನಿಮ್ಮನ್ನು ನೀವು ತಿಳಿದುಕೊಳ್ಳಿ. ಈ ಭವ ಬಂಧನದಿಂದ ಮುಕ್ತಿಯನ್ನು ಪಡೆದುಕೊಳ್ಳಿ. ಇದಕ್ಕೆ ಯಾವ ಮಾರ್ಗವನ್ನು ಪಡೆಯಬೇಕು, ತಾನು ಏನೆಲ್ಲ ಮಾಡಬೇಕು ಎನ್ನುವಂಥ ಜ್ಞಾನವನ್ನು ಪಡೆದುಕೊಳ್ಳಿ. ಈ ಲೌಕಿಕ ಮಾಯೆಯಿಂದ ದೂರ ಸರಿಯುತ್ತಾ ಆಧ್ಯಾತ್ಮಿಕ ಜ್ಞಾನದ ಕಡೆಗೆ ಬನ್ನಿ. ನಾನು ಯಾರು, ನನ್ನ ಸ್ವರೂಪವೇನು, ನನ್ನ ಕ್ರಿಯೇಟರ್ ಯಾರು, ಇದನ್ನೆಲ್ಲ ತಿಳಿದುಕೊಳ್ಳಲು ಬೇಹದ್ ಜ್ಞಾನದ ಕಡೆಗೆ ಮನಸ್ಸು ಮಾಡಿ. ಪರಂ ಶಾಂತಿ. ಬೇಹದ್ ಕಿ ಪರಂ ಶಾಂತಿ.